ಒತ್ತುವರಿ ತೆರವುದಾರರಿಗೆ ಪಾಲಿಕೆ ಇದೀಗ ಮತ್ತೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ. ರಾಜಧಾನಿಯಲ್ಲಿ ಇವತ್ತಿನಿಂದ ಮತ್ತೆ ಬುಲ್ಡೋಸರ್ಗಳು ತಮ್ಮ ಘರ್ಜನೆಯನ್ನ ತೋರಿಸ್ತವೆ. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತಿನಿಂದ ಮತ್ತೆ ಶುರುವಾಗ್ತಾ ಇದೆ. ರಾಜಧಾನಿಯಲ್ಲಿ ಇಷ್ಟು ದಿನಗಳ ಕಾಲ ಬುಲ್ಡೋಸರ್ ಸೌಂಡ್ ಇರಲಿಲ್ಲ. ಎಲೆಕ್ಷನ್ ಅದು ಇದು ಅಂತ ಹೇಳಿ ಸಾಕಷ್ಟು ಸಬೂಬುಗಳ ಹಿನ್ನೆಲೆಯಲ್ಲಿ ಸ್ಟಾಪ್ ಮಾಡಲಾಗಿತ್ತು. ಅದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡಲಾಗಿತ್ತು. ಈಗ ಮತ್ತೊಮ್ಮೆ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಮಹದೇವಪುರ, ಕೆಆರ್ ಪುರಂನಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಚುನಾವಣೆ ಹಿನ್ನೆಲೆಯಲ್ಲಿ ನಿಂತಿದ್ದಂತಹ ಅಂದ್ರೆ ಅರ್ಧಕ್ಕೆ ನಿಂತುಕೊಂಡಿದ್ದಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಮತ್ತೆ ಸ್ಟಾರ್ಟ್ ಆಗಿರೋದು. ಒಟ್ಟು 571 ಕಡೆ ಅಕ್ರಮ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತುವರಿಯ ವರದಿ ಈಗಾಗಲೇ ರೆಡಿ ಆಗಿದೆ. ಇವತ್ತು ಒತ್ತುವರಿದಾರರಿಗೆ ಬಿಗ್ ಶಾಕ್ ಎದುರಾಗುತ್ತೆ. ಸೊ ಕಳೆದ 2-3 ತಿಂಗಳ ಹಿಂದಷ್ಟೇ ದೊಡ್ಡ ಮಟ್ಟದಲ್ಲಿ ಈ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹವರ ವಿರುದ್ಧ ಸಮರ ಸಾರದಂತಹ ಪಾಲಿಕೆ ದೊಡ್ಡ ಮಟ್ಟದಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಿತ್ತು. ಆದ್ರೆ ಇಲ್ಲಿ ಇಬ್ಬಗೆಯ ನೀತಿಯನ್ನ ಕೂಡ ಅನುಸರಿಸೋದಕ್ಕೆ ಪಾಲಿಕೆ ಮುಂದಾಗಿತ್ತು. ಉಳ್ಳವರಿಗೊಂದು ನ್ಯಾಯ, ಇಲ್ಲದವರಿಗೊಂದು ನ್ಯಾಯ ರೀತಿಯಲ್ಲಿ ಕೆಲವೊಂದಿಷ್ಟು ಮನೆಗಳನ್ನ ಹೊರತುಪಡಿಸಿ ಇನ್ನು ಕೆಲವೊಂದಿಷ್ಟು ಬಡಬಗ್ಗರಗಳ ಮನೆಯನ್ನ ತೆರವುಗೊಳಿಸುವಂತಹ ಕೆಲಸ ಮಾಡಿತ್ತು. ಇದೀಗ ಮತ್ತೊಮ್ಮೆ ಇವಾಗ ಶುರುವಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ಆಶಿಕ್, ಸಾಕಷ್ಟು ವಿಚಾರಗಳ ಹಿನ್ನೆಲೆಯಲ್ಲಿ ಅಲ್ಪ ವಿರಾಮ ಪಡೆದುಕೊಂಡಿದ್ದಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತಿನಿಂದ ಮತ್ತೊಮ್ಮೆ ರಾಜಧಾನಿಯಲ್ಲಿ ಜೆಸಿಬಿಗಳು ಗರ್ಜಿಸೋದಕ್ಕೆ ರೆಡಿಯಾಗಿದೆ. ಇವತ್ತು ಯಾವ್ಯಾವ ಭಾಗದಲ್ಲಿ ಜೆಸಿಬಿ ಗರ್ಜನೆ ಇರುತ್ತೆ, ಸೊ ಎಷ್ಟು ಕಡೆಗಳಲ್ಲಿ ಇವತ್ತು ತೆರವು ಕಾರ್ಯಾಚರಣೆ ನಡೆಯುತ್ತೆ, ಏನ್ ಮಾಹಿತಿ ಸಿಗ್ತಾ ಇದೆ? ಶ್ರುತಿ, ಇದೀಗ ಮತ್ತೆ ರಾಜಕಾಲುವೆ ಒತ್ತುವರಿ ತೆರವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಮಹದೇವಪುರ ಝೋನ್ ವ್ಯಾಪ್ತಿಗೆ ಬರುವಂತಹ ಮುನೇನಕೋಳು ಭಾಗದ ಸ್ಪೈಸ್ ಗಾರ್ಡನ್ ನಲ್ಲಿ 22 ಕಟ್ಟಡಗಳು ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇವತ್ತು ಒತ್ತುವರಿ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಮಹದೇವಪುರ ವಲಯದ ಸ್ಪೈಸ್ ಗಾರ್ಡನ್ ಲೇಔಟ್ ನಲ್ಲೇ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಈ ಒಂದು ಕಟ್ಟಡ ಇದು ಕೂಡ ಸಂಪೂರ್ಣವಾಗಿ ರಾಜಕಾಲುವೆ ಒತ್ತುವರಿಯಾಗಿ ನಿರ್ಮಾಣ ಆಗಿರುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಸ್ಟ್ರಾಂಗ್ ವಾಟರ್ ಡ್ರೈನ್ ವಿಭಾಗದ ಇಂಜಿನಿಯರ್ಗಳು, ಅಧಿಕಾರಿಗಳು ಅದನ್ನ ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾವಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು. ಕ್ಯಾಮರಾ ಪರ್ಸನ್ ಶಿವಪ್ಪ ಅವರು ನಿಮಗೆ ತೋರಿಸ್ತಾರೆ. ಅಂದ್ರೆ SWD 1.8 ಮೀಟರ್ನಷ್ಟು ಈ ಒಂದು ಬಿಲ್ಡಿಂಗ್ ಕಟ್ಟಡ 6 ಅಂತಸ್ತಿನ ಕಟ್ಟಡ ಇದು ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನ ಅವರು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದೇ ರೀತಿಯಾಗಿ ಈ ಭಾಗದಲ್ಲಿ 22 ಕಟ್ಟಡಗಳು ಒತ್ತುವರಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಅಂದ್ರೆ ನಿನ್ನೆ ಸಂಜೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಆ ದೃಶ್ಯಗಳಲ್ಲಿ ನೋಡಬಹುದು. ಬಹಳ ಬೃಹತ್ ದೊಡ್ಡದಾಗಿರುವಂತಹ ಒಂದು ಕಟ್ಟಡ ಇದು ಸಂಪೂರ್ಣವಾಗಿ ಸುಮಾರು 60 ಫೀಟ್ ಅಗಲದ ಒಂದು ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಸಂಪೂರ್ಣವಾಗಿ ಅದರ ಮೇಲೆ ಡಿಶೆಲ್ಟಿಂಗ್ ಮಾಡಿ ಕಟ್ಟಿರುವಂತಹ ಕಟ್ಟಡ. ಈ ನಿಟ್ಟಿನಲ್ಲಿ ಇದನ್ನ ತೆರವು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದಿರುವಂತದ್ದು. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮುಂಗಾರು ಕೂಡ ಎಂಟ್ರಿ ಆಗುತ್ತೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರು ನಗರದಲ್ಲಿ ಹಾನಿಯಾಗುವಂತದ್ದು ಬೊಮ್ಮನಹಳ್ಳಿ, ಮಹದೇವಪುರ ಮತ್ತು ಕೆಆರ್ ಪುರಂ ಭಾಗದಲ್ಲಿ. ಹೀಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ರಾಜಕಾಲುವೆ ಒತ್ತುವರಿ ಕೂಡ ಆಗಿರುವಂತದ್ದು. ಇದನ್ನ ತೆರವು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಇದೀಗ ಮುಂದೆ ಬಂದಿರುವಂತದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಚಾರ್ಜ್ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲೇ ಬೆಂಗಳೂರಿನಲ್ಲಿ ಆಗಿರುವಂತಹ ರಾಜಕಾಲುವೆ ಒತ್ತುವರಿ ಮತ್ತೆ ಮಳೆಯ ಮುಂಜಾಗ್ರತಾ ಕ್ರಮವಾಗಿ ಯಾವುದನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಈ ಒಂದು ಸೂಚನೆ ಕೊಟ್ಟಿರುವಂತದ್ದು. ಡಿಸಿಎಂ ಅವರ ಸೂಚನೆ ಬೆನ್ನಲ್ಲೇ ಆಕ್ಟಿವ್ ಆಗಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇದೀಗ ಈ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಸುಮಾರು 15 ದಿನಗಳ ಒಂದು ಗಡುವನ್ನ ಕೊಟ್ಟು 100 ಒತ್ತುವರಿ ತೆರವನ್ನ ಆರಂಭಿಕವಾಗಿ ತೆರವು ಮಾಡೋದಕ್ಕೆ ಡಿಸಿಎಂ ಅವರು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಶ್ರುತಿ, ಅದು ಕಳೆದ ಬಾರಿ ಒತ್ತುವರಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಟೇ ಕೂಡ ತಂದಿದ್ರು. ಅದಕ್ಕೆ ಅಡೆತಡೆಯನ್ನ ಕೂಡ ಉಂಟು ಮಾಡುವಂತಹ ಕೆಲಸಗಳಾಗಿತ್ತು. ಜೊತೆಗೆ ದೊಡ್ಡವರೆಲ್ಲರೂ ಕೂಡ ಲಾಬಿಯನ್ನ ಮಾಡೋದ್ರ ಮುಖಾಂತರ ಪಾಲಿಕೆಯೇ ಸೈಲೆಂಟ್ ಆಗೋ ರೀತಿಯಲ್ಲಿ ಲಾಸ್ಟ್ ಟೈಮ್ ಕೂಡ ಅವರು ತಮ್ಮ ದರ್ಪವನ್ನ ತೋರಿದ್ರು. ಬಟ್ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಆಗುವಂತಹ ಚಾನ್ಸಸ್ಗಳಿರುತ್ತಾ, ಅಥವಾ ಈ ಬಾರಿ ಪಾಲಿಕೆ ಬಹಳ ಸ್ಟ್ರಾಂಗ್ ಆಗಿ ಯಾವುದಕ್ಕೂ ಕೂಡ ಮಣಿಯದೆ ತನ್ನ ಕಾರ್ಯವನ್ನು ಮುಂದುವರಿಸುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಆಶಿಕ್. ಖಂಡಿತ ಶ್ರುತಿ, ಕಳೆದ ಬಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಬಡವರ ಮನೆ ಮೇಲೆ ಬಿಬಿಎಂಪಿ ಅಧಿಕಾರಿಗಳ ಬುಲ್ಡೋಸರ್ ಎಗರ್ಕೊಂಡು ಹೋಗಿತ್ತು. ಆದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಸಂಧಾನ ಮಾಡುವಂತ ರೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗಿರುವಂತದ್ದು. ಆದ್ರೆ ಈ ಬಾರಿ ಮತ್ತೆ ದೊಡ್ಡ ದೊಡ್ಡ ಕಟ್ಟಡಗಳಿದಾವೆ. ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ನಾವು ಕಾದ್ ನೋಡಬೇಕಾಗುತ್ತೆ. ಅಂದ್ರೆ ಇದು 5-6 ಅಂತಸ್ತಿನ ಕಟ್ಟಡಗಳು ಆಗಿರೋದ್ರಿಂದ ಮತ್ತೆ ಕೋರ್ಟ್ಗೆ ಹೋಗಿ ಕಳೆದ ಬಾರಿ ಆಗಿರುವಂತಹ ರೀತಿಯಲ್ಲಿ ಒಂದು
ಸನ್ನಿವೇಶಗಳಾಗುವಂತ ಒಂದು ನಿರ್ಮಾಣಗಳು ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ಬೋದು. ನಾವಿಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ರಾಜಕಾಲುವೆ ಇಲ್ಲಿ ಸಾಕಷ್ಟು ಒತ್ತುವರಿ ಆಗಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಮಾರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಒತ್ತುವರಿಗೆ ಬರ್ತಾರೆ, ಮುಂದೇನು ಅಂತ? ಸರ್, ನಮ್ಗೇನು ಐಡಿಯಾ ಇಲ್ಲ ಸರ್. ಆಕ್ಚುಲಿ ಆಫೀಸ್ ಹೋಗೋದು, ನೈಟ್ ಬರೋದು, ಅದೇನು ಐಡಿಯಾ ಇಲ್ಲ. ಆದರೆ ಇವತ್ತು ನಮ್ಮ ರೆಸಿಡೆನ್ಸಿ, ಆಕ್ಚುಲಿ ಸ್ಪೈಸಿ ಗಾರ್ಡನ್ ಇದು ರೆಸಿಡೆನ್ಸಿ ಇದೆಲ್ಲ, ಇದು ಜಾಸ್ತಿ ರೆಸಿಡೆನ್ಸಿ. ಇದರಲ್ಲಿ ನಾವು ಈಗ ಬಂದು ಆಲ್ಮೋಸ್ಟ್ ಒಂದು 1.5 ಮಂತ್ ಆಯಿತು. ಆಕ್ಚುಲಿ ಇವಾಗ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ. ಅಲ್ಲ, ನಿಮಗೆ ನಿಮ್ಮ ಇದ್ರ ಮಾಲೀಕರು ಅಥವಾ ನಿಮ್ಮ ಪಿಜಿ ಅಲ್ಲಿ ಇರೋತಾನೆ ಇದು? ಪಿಜಿ ತಾನೆ ಇದು? ಸೊ ಪಿಜಿ ಅಲ್ಲ ಸರ್, ಇದು ರೆಸಿಡೆನ್ಸಿ. ರೆಸಿಡೆನ್ಸಿ. ಇಲ್ಲಿ ನಿಮ್ಮ ಮಾಲೀಕರು ನಿಮ್ಗೆ ಏನಾದ್ರು ಹೇಳಿದಾರಾ? ಸರ್, ಏನು ಇಂಟಿಮೇಷನ್ ಏನು ಕೊಟ್ಟಿಲ್ಲ ನಮಗೆ. ಮಾರ್ಕ್ ಮಾಡಿದಾರಲ್ಲ ಅಲ್ಲಿ, ಇದು ನಾವು ನಾವು ನಿನ್ನೆ ನೈಟ್ ಬಂದು ಲೇಟ್ ಆಗಿ, ಐಡಿಯಾ ಇಲ್ಲ ನಮ್ಗೆ ಸರ್. ಇದಿಷ್ಟು ಇಲ್ಲಿನ ಸ್ಥಳೀಯರು. ನಮಗೆ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಇಲ್ಲ, ನಮ್ಮ ಕಟ್ಟಡದ ಮಾಲೀಕರು ಕೂಡ ನಮಗೆ ಯಾವುದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಶ್ರುತಿ. ಓಕೆ ಆಶಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಯಾವಾಗ ಘೋಷಣೆ ಮಾಡಿದ್ರು ಅದರ ಎಫೆಕ್ಟ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗರೋಪಾದಿಯಲ್ಲಿ ಮಹಿಳಾ ಭಕ್ತರು ಹರಿದು ಬರ್ತಾ ಇದ್ದಾರೆ. ಉಚಿತ ಪ್ರಯಾಣ ಘೋಷಣೆ ಆದ ಮೇಲೆ ಮೊದಲ ವೀಕೆಂಡ್ ಏನಿತ್ತು, ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ಗಳು ಸಿಕ್ಕಾಪಟ್ಟೆ ಫುಲ್ ರಶ್ ಆಗ್ತಾ ಇದೆ. ಈಗ ಯೂಶುವಲಿ ಉಚಿತ ಪ್ರಯಾಣ ಅಂದ ಕೂಡಲೇ ಎಲ್ಲ ಬಸ್ಗಳು ಕೂಡ ರಶ್ ತುಂಬಿ ತುಳುಕಾಡ್ತಾ ಇದೆ ಮಹಿಳೆಯರಿಂದ. ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಕೂಡ ರಜೆ ಸಿಗುತ್ತೆ. ಸೊ ಎಲ್ರು ಕೂಡ ಫ್ಯಾಮಿಲಿಯ ಸಮೇತ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಈ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿನಿಯರೇ ತುಂಬಿ ತುಳುಕ್ತಾ ಇದ್ದಾರೆ. ಶಕ್ತಿ ಯೋಜನೆ, ಸಿದ್ದರಾಮಯ್ಯ ಮಾಡಿರುವಂತಹ ಈ ಶಕ್ತಿ ಯೋಜನೆಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಎಲ್ಲ ವರ್ಗದ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ಮಹಿಳೆಯರು ತುಂಬಾ ಸಂತೋಷದಿಂದ ಇದ್ದೀವಿ. ನಾವು ದೇವಸ್ಥಾನಗಳಿಗೆ ಹೋಗಕ್ಕೆ ಆಗಲ್ಲ, ತೀರ್ಥಕ್ಷೇತ್ರಗಳಿಗೆ ಹೋಗಕ್ಕೆ ಆಗಲ್ಲ, ಆ ರೀತಿ ಅಂತ ಇದ್ದಂತ ಹೆಣ್ಮಕ್ಳಿಗೆ ಇದೊಂದು ಸಮಾನವಾದ ಒಂದು ಯೋಜನೆ ಆಗಿದೆ. ಈ ಒಂದು ಸರ್ಕಾರ ಮಾಡಿದ್ದು ಹೆಣ್ಮಕ್ಳಿಗೆ ಎಲ್ಲಾ ದೇವರುಗಳ ದರ್ಶನ ಮಾಡೋದ್ರಿಂದ ತುಂಬಾ ಆನಂದ ಆಗಿದೆ. ಬಡತನದಲ್ಲಿ ಅವರು ತೀರ್ಥ ಯಾತ್ರೆ ಮಾಡೋಕೆ ಆಗ್ತಾ ಇರಲಿಲ್ಲ. ಧರ್ಮಸ್ಥಳಕ್ಕೆ ಯಾವಾಗಪ್ಪ ಹೋಗೋಣ ಅಂತಿದ್ರು. ನಮಗೆ ಗೊತ್ತಿರುವಂತವ್ರು ತುಂಬಾ ಜನ ನಾವು ಬಂದಿದೀವಿ, ನೋಡಿ ದೇವರನ್ನ ಕಣ್ತುಂಬಿಸ್ಕೊಂಡಿದೀವಿ. ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿರುವ ಫ್ರೀ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಹಲವು ಜಿಲ್ಲೆಗಳಿಂದ ಹಲವು ಭಕ್ತರುಗಳು ಎಲ್ಲ ದೇವಸ್ಥಾನ ನೋಡಿ ಬಹಳ ತುಂಬಾ ಖುಷಿಯಾಗಿದ್ದಾರೆ. ಹೆಣ್ಮಕ್ಳು ಹೊರಗೆ ಬರ್ತಾ ಇರಲಿಲ್ಲ, ಅಂತದ್ರಾಗೆ ಫ್ರೀ ಬಸ್ ಮಾಡಿರೋಕ್ಕೋಸ್ಕರ ನಾವು ಹೋಗಿ ಬರ್ಬೇಕು ಅಂತ ಹೇಳಿ ದುಡ್ಡು ಖರ್ಚು ಮಾಡೋದು ಅಷ್ಟು ಖುಷಿ ಇರ್ತಿರ್ಲಿಲ್ಲ. ಫ್ರೀ ಬಸ್ ಅಲ್ಲಿ ತುಂಬಾ ಖುಷಿಯಿಂದ ನಾವು ಬಂದು ಎಂಜಾಯ್ ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳನ್ನು, ಈ ಕ್ಷೇತ್ರ ನೋಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಣ, ಆ ಕ್ಷೇತ್ರ ನೋಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ತುಂಬಾ ನಾವು ಮಾತಾಡ್ಕೊಂಡು ಎಲ್ಲ ನಾವು ಜೊತೆಯಾಗಿ ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ. ನೋಡಿ, ಧರ್ಮಸ್ಥಳಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಅದರಲ್ಲೂ ಮಹಿಳಾ ಮಣಿಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವಾಗ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿಕೊಟ್ರು ರಾಜ್ಯ ಸರ್ಕಾರ, ಸೊ ಎಲ್ಲರೂ ಕೂಡ ಗುಂಪಾಗಿ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಕಳೆದ ಭಾನುವಾರ ಇದಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ತು. ಈಗ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೂ ಕೂಡ, ಇವತ್ತು ಧರ್ಮಸ್ಥಳದ ವಿಚಾರವನ್ನು ನಾವು ತೋರಿಸ್ತಾ ಇರೋದು, ಎಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ತಾವು ಗಮನಿಸ್ತಾ ಇದ್ರಿ. ಬಹಳ ಖುಷಿಯಿಂದಲೇ ಅವರು ಹೇಳ್ತಿದ್ದಾರೆ, ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಅಲ್ಲಿಂದ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಜಾಸ್ತಿ ಆಗುತ್ತಲ್ಲ ಅಂತ ಹೋಗ್ತಾ ಇರಲಿಲ್ಲ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದ್ಮೇಲೆ ನಮ್ಗೆಲ್ರಿಗೂ ಕೂಡ ಅನುಕೂಲ ಆಗಿದೆ ಅನ್ನೋದು ಮಹಿಳೆಯರ ಮಾತು. ವೆಲ್ಕಮ್ ಬ್ಯಾಕ್. ಅನ್ನಭಾಗ್ಯ ಯೋಜನೆಯ ವಿಚಾರ ಇದೆಯಲ್ಲ, ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಏನಾದ್ರೂ ಮಾಡಿ ಅನ್ನಭಾಗ್ಯವನ್ನ ಕೂಡ ಸಕ್ಸಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಸಾಕಷ್ಟು ರೀತಿಯಾದಂತಹ ಪ್ರಹಸನವನ್ನ ಪಡ್ತಾ ಇದೆ. 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಆದ್ರೆ ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ. ಅಕ್ಕಿಗಾಗಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಚರ್ಚೆ ಮೇಲೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ತೆಲಂಗಾಣದ ಸಿಎಂ ಕೆಸಿಆರ್ ಜೊತೆ ಸಿದ್ದರಾಮಯ್ಯನವರು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. 2 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಗೆ ಬೇಡಿಕೆಯನ್ನ ಕೂಡ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಈಗಾಗಲೇ ತೆಲಂಗಾಣಕ್ಕೆ ಕರ್ನಾಟಕದಿಂದ ಅಧಿಕಾರಿಗಳ ಟೀಮ್ ಅನ್ನ ಕೂಡ ಮುಖ್ಯಮಂತ್ರಿಗಳು ಕಳಿಸಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಛತ್ತೀಸ್ಗಢ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದೆ. ಸೊ ನೋಡ್ಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಯೋಜನೆ ಸಕ್ಸಸ್ ಆಗುತ್ತೆ ಅಂತ. ಅನ್ನಭಾಗ್ಯ ಯೋಜನೆಯ ಯಶಸ್ವಿಗೆ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರು ಮೆಗಾ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸೊ ಒಂದ್ ರೀತಿ ಟ್ರಬಲ್ ಶೂಟರ್ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಈಗ ಈ ಅನ್ನಭಾಗ್ಯ ಯೋಜನೆಗೆ ತೊಡಕಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೀಗ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಂದ್ರೆ ರಾಜ್ಯ ಬಿಜೆಪಿಯ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ಆಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಕಡೆಯಿಂದ.
ಕೇಂದ್ರದ ಮೇಲೆ ಒತ್ತಡವನ್ನ ಹೇರಬೇಕು. ಎಲ್ಲ ಸಂಸದರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಕ್ಕಿ ಪೂರೈಕೆ ಮಾಡಿ ಅಂತ ನೀವು ರಾಜ್ಯದ ಸಂಸದರಾಗಿದ್ದೀರಾ, ನೀವೆಲ್ಲರೂ ಕೂಡ ಕೇಳಿ ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಮಾಸ್ಟರ್ ಪ್ಲಾನ್ ಅನ್ನ ತಮ್ಮ ಪತ್ರದ ಮುಖೇನ ಬರೆದು ಕಳಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ನೀವು ಕೂಡ ಕೈ ಜೋಡಿಸಬೇಕು, ಯಾಕಂದ್ರೆ ನೀವೇನ್ ರಾಜ್ಯದ ಸಂಸದರಲ್ವಾ, ನಿಮ್ಮ ಜವಾಬ್ದಾರಿ ಇಲ್ವಾ ಅನ್ನೋ ನಿಟ್ಟಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅಧಿಕಾರ ಇರಲಿ. ನಮ್ಮ ಎಂಪಿಗಳು ನೆಕ್ಸ್ಟ್ ನಮ್ಮ ಎಂಪಿಗಳಿದ್ದಾರೆ 8 ಜನ 28 ಜನ ಎಂಪಿಗಳು, ಅವರೆಲ್ಲ ನಮ್ಮ ರಕ್ಷಣೆಗೆ ಬರ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಅವರು ಕೂಡ ಅವರ ಧ್ವನಿ ಪಾರ್ಲಿಮೆಂಟ್ ಬಂದಾಗ ದೆಹಲಿಲಿ, ಯಾಕೆಂದ್ರೆ ನಾವು ಈ ಸ್ಕೀಮು ಬರೀ ಕಾಂಗ್ರೆಸ್ ಅವ್ರಿಗಲ್ಲ, ಈ ಸ್ಕೀಮು ಕರ್ನಾಟಕ ರಾಜ್ಯ ಜನತೆಗೆ. ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಅವ್ರಿಗೂ ಕೂಡ ಪತ್ರ ಬರಿತಾ ಇದೀವಿ. ದಯವಿಟ್ಟು ಈ ಎಲ್ಲ ಯೋಜನೆಗಳಿಗೆ, ನಿಮ್ಮ ಯೋಜನೆ ಇದು ರಾಜ್ಯದ ಯೋಜನೆ, ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ನೀವು ಕೂಡ ನಿಮ್ಮ ಅಧಿಕಾರ ಏನಿದೆ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡ ಹೇರಿ, ಏಕೆಂದರೆ ರಾಜ್ಯ ವಿಚಾರ ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಲ್ವಾ. ಎಲೆಕ್ಷನ್ ಮುಗೀತು, ಒಟ್ಟಿಗೆ ಕೆಲಸ ಮಾಡಬೇಕು. ಅದನ್ನು ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಇದನ್ನ ಮನವಿಯನ್ನು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಒಂದು ಕಡೆ ಅನ್ನಭಾಗ್ಯ ಯೋಜನೆಗೆ ಸ್ವಲ್ಪ ಕಗ್ಗಂಟೆ ಎದುರಾಗಿದೆ. ಈಗ ಅದನ್ನ ಸರಿಪಡಿಸಲಿಕ್ಕೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಅದು ಬಿಜೆಪಿಯವರ ಬುಡಕ್ಕೆ ಹೋಗ್ತಾ ಇದೆ. ಸೊ ಏನ್ ಮಾಹಿತಿ ಸಿಗ್ತಾ ಇದೆ, ಯಾವ ರೀತಿ ಮೆಗಾ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್? ನೋಡಿ, ಬಹಳ ಮುಖ್ಯವಾಗಿ ಪಡಿತರ ಅಕ್ಕಿ ಪೂರೈಕೆಯಲ್ಲಿ 10 ಕೆಜಿ ಅಕ್ಕಿ ವಿತರಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡದಂತ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಅಕ್ಕಿ ಪೂರೈಕೆ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಜಟಾಪಟಿ ಶುರುವಾಗಿರ್ತಕ್ಕಂಥದ್ದು. ಇದೇ 19ನೇ ತಾರೀಕು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದ್ರೆ, ಜೂನ್ 24 ತಾರೀಕು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆಯನ್ನ ಮಾಡೋದಕ್ಕೆ, ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯ ಬಿಜೆಪಿ ಸಂಸದರನ್ನ ಕಟ್ಟಿ ಹಾಕೋದಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಪತ್ರದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ, ಅಂದ್ರೆ ಅಕ್ಕಿ ಪೂರೈಕೆ ವಿಚಾರದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡಬೇಕಾಗಿರ್ತಕ್ಕಂಥ ಅಕ್ಕಿಯನ್ನ ನಮ್ಮ ಪಾಲನ್ನ ನಮಗೆ ಕೊಡಿ, ಮತ್ತೆ ಅಕ್ಕಿ ಪೂರೈಕೆ ವಿಚಾರದಲ್ಲಿ ಕೇಂದ್ರ ಸಹಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒತ್ತಡವನ್ನ ಏರಿ ದೆಹಲಿ ಮಟ್ಟದಲ್ಲಿ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅನ್ನುವಂತ ನಿಟ್ಟಲ್ಲಿ ಒಂದು ಸುದೀರ್ಘವಾಗಿ ರಾಜ್ಯ ಬಿಜೆಪಿ ಸಂಸದರಿಗೆ ಒಂದು ಪತ್ರವನ್ನ ಬರೆಯೋದ್ರ ಮುಖಾಂತರ ಮನವಿ ಮಾಡ್ಕೊಳ್ಳೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಪತ್ರದ ಅಸ್ತ್ರ ಪ್ರಯೋಗ ಮಾಡೋದ್ರ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಹುತೇಕ ಬಿಜೆಪಿ ಸಂಸದರೇ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಸಂಸದರನ್ನ ಕಟ್ಟಿ ಹಾಕುವಂತ, ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ತಂತ್ರಗಾರಿಕೆಯು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು. ಹೇಗೆ ಅಂತ ಹೇಳೋದಾದ್ರೆ ನೋಡಿ, ನಾವು ಖುದ್ದು ಅಕ್ಕಿ ಪೂರೈಕೆ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಎಲ್ಲಾ ಸಂಸದರಿಗೂ ಕೂಡ ಪತ್ರವನ್ನ ಬರೆದು, ಆದ್ರೂ ಕೂಡ ಇವರು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ತಿಲ್ಲ. ಇವ್ರಿಗೆ ಮೋದಿಯ ನಿಷ್ಠೆಯನ್ನ ತೋರಿದ್ರೆ ಹೊರತು ರಾಜ್ಯದ ಜನರ ಹಿತಾಸಕ್ತಿಯನ್ನ ಮೆರೀಲಿಲ್ಲ, ಸ್ವಹಿತಾಸಕ್ತಿಯೇ ಇವ್ರಿಗೆ ಮುಖ್ಯವಾಯ್ತು. ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತದ್ದು, ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಮೂಲಕವಾಗಿ ರಾಜ್ಯ ಬಿಜೆಪಿ ಸಂಸದರನ್ನ ಒಂದು ಕಡೆಯಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು, ಮತ್ತೊಂದು ಕಡೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈ ಒಂದು ಪತ್ರದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ವಿದ್ಯುತ್ ಬಿಲ್ ದರ ಹೆಚ್ಚಳಕ್ಕೆ ಇದೀಗ ಹೋಟೆಲ್ ಮಾಲೀಕರ ಸಂಘದವರು ಇದೀಗ ಕಿಡಿಕಾರ್ತಾ ಇದ್ದಾರೆ. ವಿದ್ಯುತ್ ದರ ಮುಂದೂಡಬೇಕು ಅಂತ ಹೇಳಿ ಇಂಧನ ಸಚಿವ ಕೆ.ಜೆ. ಜಾರ್ಜ್ ಅವರಿಗೆ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ಹೋಗಿದೆ. ಯಾವಾಗ ವಿದ್ಯುತ್ ಬಿಲ್ ದರ ಹೆಚ್ಚಳ ಮಾಡಬೇಕು ಅನ್ನೋ ಪ್ಲಾನ್ಗಳು ನಡೀತಾ ಇದೆಯೋ, ಸೊ ಈಗ ನಮ್ಗೆ ಈಗಲೇ ಕಟ್ಲಿಕ್ಕೆ ಆಗೋದಿಲ್ಲ, ಈಗಾಗಲೇ ನಾವು ಬರ್ಡನ್ ಅಲ್ಲಿ ಇದ್ದೀವಿ. ಯಾಕಂದ್ರೆ ಹೋಟೆಲ್ ಮಾಲೀಕರ ಸಂಘದವರು ಈಗ ಗ್ಯಾಸ್ ಬೆಲೆ ಏರಿಕೆ ಆದಾಗ್ಲೇ ಅಥವಾ ಬೇರೆ ಬೇರೆ ದವಸ ಧಾನ್ಯಗಳ ಬೆಲೆ ಏರಿಕೆ ಆದಾಗ್ಲೇ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ವಾಕ್ಪ್ರಹಾರವನ್ನು ನಡೆಸಿದ್ರು. ಈಗ ವಿದ್ಯುತ್ ದರ ಹೆಚ್ಚಳಕ್ಕೂ ಕೂಡ ಈಗ ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರವನ್ನ ಕೂಡ ಇಂಧನ ಸಚಿವರಿಗೆ ಬರೆಯಲಾಗಿದೆ. ಸರ್ಕಾರದ ಇಲಾಖೆಗಳ ಬಾಕಿ ಮೊತ್ತ ಇದೆ, ಮೊದಲು ಅದನ್ನ ಬಡ್ಡಿ ಸಹಿತ ಸಂಗ್ರಹಿಸಬೇಕು. ಸೊ ಪ್ರೀಪೇಯ್ಡ್ ಮೀಟರ್ ಅಳವಡಿಕೆ ಮಾಡಿ ಗ್ರಾಹಕರ ಠೇವಣಿಯನ್ನ ಹಣ ಹಿಂತಿರುಗಿಸಬೇಕು. ಸೊ ವಿದ್ಯುತ್ ದರ ಹೆಚ್ಚಳಕ್ಕೆ 1 ವರ್ಷ ನಮಗೆ ಟೈಮ್ ಕೊಡಿ, ತೆರಿಗೆಯನ್ನ ಕಡಿಮೆ ಮಾಡಿ, ಮೊದಲನೇದಾಗಿ ನಮಗೂ ಕೂಡ ಬರ್ಡನ್ ಆಗ್ತಾ ಇದೆ ಅಂತ ಹೇಳಿ ಅವರು ಒಂದು ಮನವಿ ಪತ್ರವನ್ನು ಕೂಡ ಬರೆದುಕೊಂಡಿದ್ದಾರೆ ಇಂಧನ ಸಚಿವರಿಗೆ.
ನೋಡಿ, ಒಂದು ಕಡೆ ಹೋಟೆಲ್ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಪತ್ರವನ್ನ ಬರೆಯೋದ ಮುಖಾಂತರ ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಮೆನ್ಷನ್ ಮಾಡ್ತಾರೆ. ವಿದ್ಯುತ್ ದರ ಹೆಚ್ಚಳವನ್ನ ಈಗಲೇ ಮಾಡಬೇಡಿ, 1 ವರ್ಷಗಳ ಕಾಲ ನಮಗೆ ಅವಕಾಶವನ್ನ ಕೊಡಿ, ಮುಂದೂಡಿ. ವಿದ್ಯುತ್ ತೆರಿಗೆಯನ್ನ ಏನಿದೆ 9% ಇದೆ, ಅದನ್ನ 3%ಗೆ ಕಡಿಮೆ ಮಾಡಿ, ನಮ್ಮ ಹೊರೆಯನ್ನ ಮೊದಲಿಗೆ ಕಡಿಮೆ ಮಾಡಿ, ವಿದ್ಯುತ್ ನಷ್ಟವನ್ನ ಫಸ್ಟ್ ನಮಗೆ ಅದನ್ನ ತುಂಬಿಸ್ಕೊಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರಲ್ಲಿ ಆಟೋ ಡ್ರೈವರ್ ಕೆನ್ನೆಗೆ ಹೊಡೆದಂತಹ ಕೇಸ್ ಇದೆಯಲ್ಲ, ಅದು ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಸುಧಾಮನಗರದಲ್ಲಿ ಆಟೋ ಡ್ರೈವರ್ ಕೆನ್ನೆಗೆ ಎಎಸ್ಐ ಹೊಡೆದಿದ್ದಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಎಸ್ಐ ಟ್ರಾಫಿಕ್ ಪೊಲೀಸ್ ದರ್ಪ ಮೆರೆದಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇನೋ ಹೇಳ್ತಾರಲ್ಲ, ಪ್ರತ್ಯಕ್ಷ ಕಂಡ್ರು ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿ, ಅದಕ್ಕೊಂದು ರೀತಿ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಕಣ್ಣಿಗೆ ಏನ್ ಕಾಣಿಸುತ್ತೋ ಅದೇ ಸತ್ಯ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸಂಚಾರಿ ಜಂಟಿ ಆಯುಕ್ತ ಅನುಚಿತ್ ಅವರು ಖುದ್ದು ತನಿಖೆಯನ್ನು ನಡೆಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಈ ವೇಳೆ ಆಟೋ ಚಾಲಕ ತಪ್ಪು ಏನ್ ಮಾಡಿದ್ದಾನೆ, ಯಾವ ಕಾರಣಕ್ಕೋಸ್ಕರ ಎಎಸ್ಐ ಆತನ ಕಪಾಳಕ್ಕೆ ಹೊಡೆದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗತ್ತೆ. ಈ ಸಂದರ್ಭದಲ್ಲಿ ಆಟೋ ಚಾಲಕ ಯಾವ ರೀತಿ ಕಿರಿಕ್ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಸಿಸಿಟಿವಿಯ ಆ ಒಂದು ದೃಶ್ಯ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಅಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಬೇಕು ಅಂತ ಆಟೋ ಚಾಲಕ ಏನ್ ಮಾಡ್ತಾನೆ, ಟ್ರಾಫಿಕ್ ಪೊಲೀಸ್ ಇದಾರಲ್ಲ ಅವರ ಬೈಕ್ಗೆ ಗುದ್ದುತ್ತಾನೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಎಎಸ್ಐ ವಿರುದ್ಧವೇ ಆತ ಮಾತನಾಡ್ಲಿಕ್ಕೆ ಶುರು ಆಗ್ತಾನೆ. ಆ ಸಂದರ್ಭದಲ್ಲಿ ಕೋಪ ಬಂದಂತಹ ಎಎಸ್ಐ ಆಟೋ ಚಾಲಕನ ಕಪಾಳಕ್ಕೆ ಬಾರಿಸ್ತಾರೆ. ಕೇವಲ ಆ ಆಟೋ ಚಾಲಕನ ಕಪಾಳಕ್ಕೆ ಬಾರಿಸುವಂತಹ ದೃಶ್ಯವನ್ನ ಮಾತ್ರ ವೈರಲ್ ಮಾಡಲಾಗುತ್ತೆ, ಪೊಲೀಸ್ ದರ್ಪ ಅಂತ ಹೇಳಲಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸೊ ಅದು ಆಟೋ ಚಾಲಕನ ಕಿರಿಕ್ ಕೂಡ ಅಲ್ಲಿ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಆಟೋ ಚಾಲಕನ ಧೂಂಡಾವರ್ತನೆಯನ್ನ ತೋರಿದ್ದಾನೆ ಒಬ್ಬ. ಟ್ರಿಪ್ ಕ್ಯಾನ್ಸಲ್ ಮಾಡದಿದ್ದಕ್ಕೆ ಪ್ರಯಾಣಿಕನಿಗೆ ಆಟೋದಿಂದ ಗುದ್ದಿ ಹಲ್ಲೆಯನ್ನ ನಡೆಸಿದ್ದಾನೆ. ಆನ್ಲೈನ್ನಲ್ಲಿ ಪ್ರಯಾಣಿಕ ಆಟೋ ಬುಕ್ ಮಾಡಿದ್ದ. ನಂತರ ಬುಕಿಂಗ್ ಕ್ಯಾನ್ಸಲ್ ಮಾಡಿ ಆಫ್ಲೈನ್ ಬರುವಂತೆ ಆಟೋ ಚಾಲಕ ಕೇಳಿದ್ದಾನಂತೆ. ಆಫ್ಲೈನ್ ಆಗಲ್ಲ ರೀ ಅಂತ ಹೇಳಿದ್ದಕ್ಕೆ ಪ್ರಯಾಣಿಕನ ಜೊತೆ ಈ ಆಟೋ ಡ್ರೈವರ್ ಧೂಂಡಾವರ್ತನೆಯನ್ನ ಮೆರೆದಿದ್ದಾನೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಿದ್ದೀವಿ. ನೋಡಿ, ಆಟೋ ಚಾಲಕರು ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನುಚಿತವಾಗಿ ವರ್ತಿಸ್ತಾರೆ ಅಂದ್ರೆ, ಎಲ್ಲ ಈ ರೀತಿಯಾಗಿ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲ ಆಟೋ ಡ್ರೈವರ್ಗಳಿಗೂ ಕೂಡ ಅದೇ ಹಣೆಪಟ್ಟಿ ಕಟ್ಕೊಂಡ್ಬಿಡತ್ತೆ. ಆಟೋ ಚಾಲಕನೊಬ್ಬ ಆನ್ಲೈನ್ ಬುಕಿಂಗ್ ಆಗಿರುವಂತಹ ಆ ಪ್ರಯಾಣಿಕನ ಬಳಿ ಹೋಗಿ ನೀನು ಕ್ಯಾನ್ಸಲ್ ಮಾಡು, ಆನ್ಲೈನು ಆಫ್ಲೈನ್ ಬಾ, ಎಷ್ಟಾಗತ್ತೋ ಅಷ್ಟು ಜಾಸ್ತಿ ಕೊಡು ಅನ್ನೋ ರೀತಿಯಲ್ಲಿ ಏನೋ ಮಾತಾಡಿದಾನೆ ಅಂತ ಅನ್ಸುತ್ತೆ. ಆಗಲ್ಲ ಅಂದಿದ್ದಕ್ಕೆ ಕಿರಿಕ್ ಮಾಡಿದ್ದಾನೆ.